ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ಈ ವಿಡಿಯೋದಲ್ಲಿ ನಾವು ತುಂಬಾ ಸರಳವಾಗಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ವಾಕ್ಯಗಳನ್ನ ಪ್ರಶ್ನೆಗಳನ್ನ ಮಾಡುವುದನ್ನ ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವೇನಾದ್ರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಮನೆ, ನನ್ನ, ಮೇರಾ ಮನೆ, ಘರ್. ನನ್ ಮನೆ, ಮೇರಾ ಘರ್. ಇದು ನನ್ ಮನೆ ಅಂತ ಹೇಳ್ಬೇಕಂದ್ರೆ ಇದು ಯ. ಇದು ನನ್ ಮನೆ, ಯ ಮೇರಾ ಘರ್ ಹೈ. ಯ ಅನ್ನೋದನ್ನ ನಾವು ಸ್ಪೋಕನ್ ಅಲ್ಲಿ ಹೇಳ್ಬೇಕಾದ್ರೆ ಎ ಅಂತ ಬಳಸ್ತೀವಿ. ಇದು ನನ್ ಮನೆ, ಎ ಮೇರಾ ಘರ್ ಹೈ. ಎ ಮೇರಾ ಘರ್ ಹೈ. ಅದು ನನ್ ಮನೆ ಅಂತ ಹೇಳ್ಬೇಕಾದ್ರೆ ಅದು ವ. ಇದನ್ನ ನಾವು ಸ್ಪೋಕನ್ ಅಲ್ಲಿ ಏನಂತ ಹೇಳ್ತೀವಿ? ಓ. ಅದು ನನ್ ಮನೆ, वो मेरा घर है. ಇದು ನನ್ ಮನೆ, ये मेरा घर है. ಅದು ನನ್ ಮನೆ, वो मेरा घर है. ನಿನ್ನ ಮನೆ, ನಿನ್ನ, तुम्हारा ಮನೆ घर. ನಿನ್ ಮನೆ, तुम्हारा घर. ಇದು ನಿನ್ ಮನೆ, ये तुम्हारा घर है. ನಿಮ್ಮ ಮನೆ ಅಂತ ಹೇಳಿದಾಗ ನಿಮ್ಮ, आपका ಮನೆ घर. ಇದು ನಿಮ್ ಮನೆ, ये आपका घर है. ನಮ್ಮ ಮನೆ, ನಮ್ಮ, ಹಮಾರ ಮನೆ ಘರ್. ಇದು ನಮ್ಮ ಮನೆ, ये हमारा घर है. ಅವನ ಅಥವಾ ಅವಳ ಮನೆ ಅಂತ ಹೇಳ್ಬೇಕಾದ್ರೆ ಅವನ ಅವಳ ಎರಡಕ್ಕೂ ಕೂಡ ಉಸ್ಕಾ. ಏಕೊಂದ್ ಸಂದರ್ಭ ಹೇಳ್ಬೇಕಾದ್ರೆ ಉಸ್ಕಾ ಮನೆ ಘರ್. ಅವನ್ ಮನೆ ಅಥವಾ ಅವಳ ಮನೆ, ಉಸ್ಕಾ ಘರ್. ಇದು ಅವನ್ ಮನೆ ಅಥವಾ ಇದು ಅವಳ ಮನೆ ಅಂತ ಹೇಳ್ಬೇಕಾದ್ರೆ ये उसका घर है. ये उसका घर है. ಅದೇ ಇವನ ಇವಳ ಅಂತ ಹೇಳ್ಬೇಕಾದ್ರೆ ಇಸ್ಕಾ. ಇಲ್ಲಿ ಉಸ್ಕಾ, ಇಸ್ಕಾ. ಇವನ್ ಮನೆ ಅಥವಾ ಇವಳ ಮನೆ, ಇಸ್ಕಾ ಘರ್. ಇದು ಇವಳ ಮನೆ ಅಥವಾ ಇವನ್ ಮನೆ, ये इसका घर है. ಅವರ ಇವರ ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಅವರ, ಉನ್ಕಾ. ನೋಡಿ ಏಕವಚನದಲ್ಲಿ ಉಸ್ಕಾ. ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಉನ್ಕಾ. ಇವರ, ಇನ್ಕಾ. ಅವರ ಮನೆ, ಉನ್ಕಾ ಘರ್. ಇವರ ಮನೆ, ಇನ್ಕಾ ಘರ್. ಇದು ಅವ್ರ ಮನೆ, ये उनका घर है. ಇದು ಇವ್ರ ಮನೆ, ये इनका घर है. ಇಲ್ಲಿ ನನ್ನ, ಮೇರಾ, ನಿನ್ನ, ತುಮಾರ, ನಿಮ್ಮ, ಆಪ್ಕಾ, ನಮ್ಮ, ಹಮಾರ, ಅವನ, ಉಸ್ಕಾ, ಇವನ ಅಥವಾ ಇವಳ. ಇಲ್ಲಿ ಅವನ ಅವಳ ಉಸ್ಕಾ, ಇವನ ಅಥವಾ ಇವಳ ಇಸ್ಕಾ, ಅವರ ಅಥವಾ ಇವರ ಉನ್ಕಾ, ಇನ್ಕಾ. ನನ್ನ ಮನೆಗೆ ಅಂತ ಬಳಸ್ಬೇಕಾದ್ರೆ ನನ್ನ ಮನೆಗೆ, ನನ್ ಮನೆಗ್ ಬಾ. ಆಗ ಇಲ್ಲಿ ನನ್ನ ಅನ್ನೋದನ್ನ ಮೇರೆ ಅಂತ ಬಳಸ್ತೀವಿ. ಇಲ್ಲಿ ನೋಡಿ ನನ್ ಮನೆ, ಮೇರಾ ಘರ್. ಇಲ್ಲಿ ನನ್ನ ಮನೆಗೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನನ್ನ, ಮೇರೆ, ಮನೆಗೆ ಘರ್. ನನ್ ಮನೆಗ್ ಬಾ, ಮೇರೆ ಘರ್ ಆವೋ. ಮೇರೆ ಘರ್ ಆವೋ. ನನ್ ಮನೆಗ್ ಬಾ, ಮೇರೆ ಘರ್ ಆವೋ. ಅದೇ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನಿನ್ನ, ತುಮಾರೆ. ಇಲ್ಲಿ ನಿನ್ನ, ತುಮಾರ. ನಿನ್ನ ಮನೆಗೆ ಅಂತ ಹೇಳ್ಬೇಕಾದ್ರೆ ತುಮಾರೆ ಘರ್. ನಿನ್ ಮನೆಗೆ ಬರ್ತೀನಿ, ತುಮಾರೆ ಘರ್ ಆತಾ ಹೂಂ ಪುಲ್ಲಿಂಗಲ್ಲಿ, ಆತಿ ಹೂಂ ಸ್ತ್ರೀಲಿಂಗದಲ್ಲಿ. ಆತಾ ಹೂಂ, ಆತಿ ಹೂಂ. ನಿಮ್ ಮನೆಗ್ ಬರ್ತೀನಿ, ತುಮಾರೆ ಘರ್ ಆತಾ ಹೂಂ ಪುಲ್ಲಿಂಗದಲ್ಲಿ, ತುಮಾರೆ ಘರ್ ಆತಿ ಹೂಂ ಸ್ತ್ರೀಲಿಂಗದಲ್ಲಿ. ನಿಮ್ಮ ಮನೆಗೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನಿಮ್ಮ, ಆಪ್ಕೆ. ಇಲ್ಲಿ ನೋಡಿ ನಿಮ್ಮ, ಆಪ್ಕ. ಇಲ್ಲಿ ನಿಮ್ಮ ಮನೆಗೆ, ಆಪ್ಕೆ ಘರ್. ನಿಮ್ ಮನೆಗ್ ಬರ್ತೀನಿ, ಆಪ್ಕೆ ಘರ್ ಆತಾ ಹೂಂ ಪುಲ್ಲಿಂಗದಲ್ಲಿ, ಆಪ್ಕೆ ಘರ್ ಆತಿ ಹೂಂ ಸ್ತ್ರೀಲಿಂಗದಲ್ಲಿ. ನಮ್ಮ ಮನೆಗೆ, ನಮ್ಮ, ಇಲ್ಲಿ ಹಮಾರೆ. ಇಲ್ಲಿ ನಮ್ಮ, ಹಮಾರ. ನಮ್ಮ ಮನೆಗೆ ಅಂತ ಹೇಳಿದಾಗ ಹಮಾರೆ ಘರ್. ನಮ್ ಮನೆ ಬಾ, ಹಮಾರೆ ಘರ್ ಆವೋ. ಹಮಾರೆ ಘರ್ ಆವೋ. ಅವನ ಅಥವಾ ಅವಳ ಮನೆಗೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಅವನ ಅವಳ ಉಸ್ಕೆ. ಇಲ್ಲಿ ನೋಡಿ ಅವನ ಅವಳ ಉಸ್ಕ. ಇಲ್ಲಿ ಅವನ ಅವಳ ಉಸ್ಕೆ. ಅವನ ಅಥವಾ ಅವಳ ಮನೆಗೆ ಹೋಗ್ತೀನಿ, ಉಸ್ಕೆ ಘರ್ ಜಾऊंगा. ಪುಲ್ಲಿಂಗದಲ್ಲಿ ಜಾऊंगा. ಅದೇ ಸ್ತ್ರೀಲಿಂಗದಲ್ಲಿ ಜಾऊंगी. ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಜಾऊंगी.
ಅವನ್ ಮನೆಗೆ ಹೋಗ್ತೀನಿ ಅಥವಾ ಅವಳ ಮನೆಗೆ ಹೋಗ್ತೀನಿ ಪುಲ್ಲಿಂಗದಲ್ಲಾದ್ರೆ ಉಸ್ಕೆ ಘರ್ ಜಾऊंगा ಪುಲ್ಲಿಂಗದಲ್ಲಿ, ಉಸ್ಕೆ ಘರ್ ಜಾऊंगी ಸ್ತ್ರೀಲಿಂಗದಲ್ಲಿ. ಅದೇ ಇವನ ಅಥವಾ ಇವಳ ಮನೆಗೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಇವನ ಇವಳ ಇಸ್ಕೆ ಘರ್, ಇವನ್ ಮನೆಗೆ ಹೋಗ್ತೀನಿ ಅಥವಾ ಇವಳ ಮನೆಗೆ ಹೋಗ್ತೀನಿ, ಇಸ್ಕೆ ಘರ್ ಜಾऊंगा ಪುಲ್ಲಿಂಗದಲ್ಲಿ, ಇಸ್ಕೆ ಘರ್ ಜಾऊंगी ಸ್ತ್ರೀಲಿಂಗದಲ್ಲಿ. ಅವರ ಅಥವಾ ಇವರ ಮನೆಗೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಅವರ ಇವರ ಉನ್ಕೆ, ಅವರ ಉನ್ಕೆ ಇವರ ಇನ್ಕೆ. ಇಲ್ಲಿ ನೋಡಿ ಅವರ ಉನ್ಕ ಇವರ ಇನ್ಕ. ಅವ್ರ ಮನೆಗೆ ಹೋಗ್ತೀನಿ ಉನ್ಕೆ ಘರ್ ಜಾऊंगा ಪುಲ್ಲಿಂಗದಲ್ಲಿ, ಉನ್ಕೆ ಘರ್ ಜಾऊंगी ಸ್ತ್ರೀಲಿಂಗದಲ್ಲಿ. ಅದೇ ಇವರ ಮನೆಗೆ ಹೋಗ್ತೀನಿ ಅಂದಾಗ ಇನ್ಕೆ ಘರ್ ಜಾऊंगा ಪುಲ್ಲಿಂಗದಲ್ಲಿ, ಇನ್ಕೆ ಘರ್ ಜಾऊंगी ಸ್ತ್ರೀಲಿಂಗದಲ್ಲಿ. ಇಲ್ಲಿ ನೀವು ಏನ್ ವ್ಯತ್ಯಾಸ ತಿಳ್ಕೋಬೇಕು, ಇಲ್ಲಿ ನನ್ನ ಮನೆ ಅಂತ ಹೇಳ್ಬೇಕಾದ್ರೆ ನನ್ನ ಮೇರಾ, ಇಲ್ಲಿ ನನ್ನ ಮನೆಗೆ ಅಂತ ಬಳಸ್ಬೇಕಾದ್ರೆ ಇಲ್ಲಿ ಗೆ ಅಂತ ಬಳಸಿದಾಗ ಇಲ್ಲಿ ನನ್ನ ಮೇರೆ ಅಂತ ಬಳಸ್ತೀವಿ. ಇದೇ ರೀತಿ ನಿನ್ನ ಇಲ್ಲಿ ತುಮಾರ, ಇಲ್ಲಿ ನಿನ್ನ ತುಮಾರೆ, ನಮ್ಮ ನಿಮ್ಮ ಅಪ್ಪ, ಇಲ್ಲಿ ನಿಮ್ಮ ಮನೆಗೆ ಅಂತ ಹೇಳ್ಬೇಕಾದ್ರೆ ನಿಮ್ಮ ಆಪ್ಕೆ, ನಮ್ಮ ಹಮಾರ, ಇಲ್ಲಿ ನಮ್ಮ ಹಮಾರೆ, ಅವನ ಅವಳ ಅಂತ ಹೇಳ್ಬೇಕಾದ್ರೆ ಉಸ್ಕೆ, ಇವನ ಇವಳ ಇಸ್ಕೆ, ಅವರ ಇವರ ಉನ್ಕೆ ಇನ್ಕೆ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇವುಗಳನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಸುಲಭವಾಗಿ ವಾಕ್ಯನ ಮಾಡ್ಬೋದು. ನೀನು ನನ್ ಮನೆಗೆ ಯಾವಾಗ ಬರ್ತೀಯ, ಈ ರೀತಿ ಪ್ರಶ್ನೆ ಕೇಳಬೇಕಾದ್ರೆ ನೀನು ನನ್ ಮನೆಗೆ ಯಾವಾಗ ಬರ್ತೀಯ, ನೀನು ತುಮ್ ನನ್ನ ಮನೆಗೆ ಗೆ ಅಂತ ಬಳಸ್ತೀನಿ, ಆಗ ಮೇರೆ ಘರ್. ಯಾವಾಗ ಕಬ್ ಬರ್ತೀಯ ಏಕವಚನದಲ್ಲಿ ಕೇಳಬೇಕಾದ್ರೆ ಅವಾಗೆ. ನೀನು ನನ್ ಮನೆಗೆ ಯಾವಾಗ ಬರ್ತೀಯ, ತುಮ್ ಮೇರೆ ಘರ್ ಕಬ್ ಆವೋಗೆ. ನಮ್ಮ ಮನೆಗೆ ಯಾವಾಗ ಬರ್ತೀಯ, ನಮ್ಮ ಮನೆಗೆ ಅಂತ ಹೇಳಿದಾಗ ಇಲ್ಲಿ ನಮ್ಮ ಮನೆಗೆ ಹಮಾರೆ ಘರ್, ಯಾವಾಗ ಬರ್ತೀಯ ಕಬ್ ಆವೋಗೆ. ನಮ್ಮ ಮನೆಗೆ ಯಾವಾಗ ಬರ್ತೀಯ ಹಮಾರೆ ಘರ್ ಕಬ್ ಆವೋಗೆ. ನೀವು ಯಾವಾಗ ಬರ್ತೀರಾ, ನೀವು ನಮ್ಮ ಮನೆಗೆ ಯಾವಾಗ ಬರ್ತೀರಾ, ನೀವು ಆ ಯಾವಾಗ, ಕಬ್ ಬರ್ತೀರಾ ಆಯಂಗೆ. ನೀವು ನಮ್ಮ ಮನೆಗೆ ಯಾವಾಗ ಬರ್ತೀರಾ, ಆ ಮೇರೆ ಘರ್ ಕಬ್ ಆಯಂಗೆ, आप मेरे घर कब आएंगे. ನೀವು ನಮ್ಮ ಮನೆಗೆ ಯಾವಾಗ ಬರ್ತೀರಾ, आप हमारे घर कब आएंगे. ರಮೇಶ್ ನಮ್ಮ ಮನೆಗೆ ಯಾವಾಗ ಬರ್ತಾನೆ, ರಮೇಶ್ ನಮ್ಮ ಮನೆಗೆ ಹಮಾರೆ ಘರ್ ಯಾವಾಗ ಬರ್ತಾನೆ. ಬರ್ತಾನೆ ಅನ್ನೋದನ್ನ ಆಯೇಗ ಪುಲ್ಲಿಂಗದಲ್ಲಿ ಬಳಸ್ತೀವಿ. ರಮೇಶ್ ನಮ್ಮ ಮನೆಗೆ ಯಾವಾಗ ಬರ್ತಾನೆ, ರಮೇಶ್ ಹಮಾರೆ ಘರ್ ಕಬ್ ಆಯೇಗ. ಗೀತಾ ನಮ್ಮ ಮನೆಗೆ ಯಾವಾಗ ಬರ್ತಾಳೆ, ಗೀತಾ ಹಮಾರೆ ಘರ್ ಕಬ್ ಆಯೇಗಿ. ಬರ್ತಾನೆ ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಆಯೇಗ, ಬರ್ತಾಳೆ ಆಯೇಗಿ, ಯಾವಾಗ ಬರ್ತಾನೆ ಕಬ್ ಆಯೇಗ, ಯಾವಾಗ ಬರ್ತಾಳೆ ಕಬ್ ಆಯೇಗಿ. ನಮ್ಮ ಮನೆಗೆ ಯಾವಾಗ ಬರ್ತಾನೆ ಹಮಾರೆ ಘರ್ ಕಬ್, ಹಮಾರೆ ಘರ್ ಕಬ್ ಆಯೇಗ ಪುಲ್ಲಿಂಗದಲ್ಲಿ. ನಮ್ಮ ಮನೆಗೆ ಯಾವಾಗ ಬರ್ತಾಳೆ ಹಮಾರೆ ಘರ್ ಕಬ್ ಆಯೇಗಿ. ಇದನ್ನ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಯಾವಾಗ ಬರ್ತಾರೆ, ಹಮಾರೆ ಘರ್ ಕಬ್ ಆಯೆಂಗೆ, ಬರ್ತಾರೆ ಆಯೆಂಗೆ. ಬರ್ತಾನೆ ಆಯೇಗ ಪುಲ್ಲಿಂಗದಲ್ಲಿ, ಬರ್ತಾಳೆ ಆಯೇಗಿ, ಅದೇ ಬರ್ತಾರೆ ಆಯೆಂಗೆ. ನಮ್ಮ ಮನೆಗೆ ಯಾವಾಗ ಬರ್ತಾರೆ ಹಮಾರೆ ಘರ್ ಕಬ್ ಆಯೆಂಗೆ. ರಮೇಶನ್ ಮನೆಗೆ ಯಾವಾಗ ಬರ್ತೀಯಾ, ರಮೇಶನ್ ಮನೆಗೆ ಅಂತ ಹೇಳಿದಾಗ ರಮೇಶ್ ಕೆ ಘರ್, ಇಲ್ಲಿ ಕೆ ಅಂತ ಬಳಸ್ತೀವಿ, ಮನೆಗೆ ಕೆ, ರಮೇಶ್ ಕೆ ಘರ್. ಗೀತನ್ ಮನೆಗೆ ಯಾವಾಗ ಬರ್ತೀಯಾ, ಗೀತಾ ಕೆ ಘರ್ ಕಬ್ आओगे. ಅಂಕಲ್ ಮನೆಗೆ ಯಾವಾಗ ಬರ್ತೀಯಾ, ಅಂಕಲ್ ಕೆ ಘರ್ ಕಬ್ आओगे. ಅಂಕಲ್ ಕೆ ಘರ್ ಕಬ್ आओगे. ಕಬ್ आओगे ಇದು ಏಕವಚನದಲ್ಲಾಯ್ತು. ಯಾವಾಗ ಬರ್ತೀರಾ ಅಂತ ಹೇಳಿದಾಗ ಕಬ್ ಆಯಂಗೆ, ಯಾವಾಗ ಬರ್ತೀರಾ ಕಬ್ ಆಯಂಗೆ. ಇಲ್ಲಿ ಯಾವುದೇ ಹೆಸರಿರಲಿ ಇಲ್ಲಿ ಮನೆಗೆ ಅಂತ ಬಳಸ್ಬೇಕಾದ್ರೆ ಇಲ್ಲಿ ಕೆ ಅಂತ ಬಳಸ್ತೀವಿ. ರಮೇಶನ್ ಮನೆ, ರಮೇಶ್ ಕೆ ಘರ್. ಗೀತನ್ ಮನೆ, ಗೀತಾ ಕೆ ಘರ್. ರಾಜು ಮನೆ, ರಾಜು ಕೆ ಘರ್. ಆಗ ಯಾವುದೇ ಹೆಸರಾಗ್ಲಿ ಇಲ್ಲಿ ಪಕ್ಕದಲ್ಲಿ ಕೆ ಅಂತ ಬಳಸ್ತೀವಿ. ರಮೇಶ್ ಕೆ ಘರ್, ಗೀತಾ ಕೆ ಘರ್. ರಮೇಶನ್ ಮನೆ, ರಮೇಶ್ ಕೆ ಘರ್. ಗೀತನ್ ಮನೆ, ಗೀತಾ ಕೆ ಘರ್. ಲಕ್ಷ್ಮಿ ಮನೆ, ಲಕ್ಷ್ಮಿ ಕೆ ಘರ್. ಗೆ ಅಂತ ಬಳಸಿದಾಗ ಇಲ್ಲಿ ಕೆ ಅಂತ ಬಳಸ್ತೀವಿ. ಈ ವ್ಯತ್ಯಾಸನ ನೀವು ತಿಳ್ಕೊಂಡಿರ್ಬೇಕು. ಈ ವ್ಯತ್ಯಾಸನ ನೀವು ತಿಳ್ಕೊಂಡ್ರೆ ಸುಲಭವಾಗಿ ಪ್ರಶ್ನೆಗಳನ್ನ ಮಾಡಬಹುದು. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇವುಗಳನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ ನಾನು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.